ಹಲೋ, ಇವತ್ತು ನಾವು ಪಾಲಕ್ ರೈಸ್ ಮಾಡ್ತೇವೆ. ಅದು ರೈಸ್ ಮಾಡೋಕ್ಕೆ ಏನೇನು ಬೇಕನ್ನೋದು ಹೇಳ್ತೇನೆ ನಿಮ್ಗೆ. ಇದು ಪಾಲಕ್ ರೈಸ ಒಂದು ಬಟ್ಲು ಐತಿ ಇದು. ಆಮೇಲೆ ಒಂದು ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ ಒಂದು, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಅಲ್ಲ ಪೇಸ್ಟ್ ಇದು. ಆಮೇಲೆ ಗೋಡಂಬಿ, ದಾಲ್ಚಿನ್ನಿ, ಏಲಕ್ಕಿ, ಶೇಂಗಾ ಬ್ಯಾಳೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟು ಪದಾರ್ಥ ಬೇಕು ಇವಕ್ಕೆ ಪಾಲಕ್ ರೈಸ್ ಮಾಡೋಕ್ಕೆ. ಹೆಂಗೆ ಮಾಡ್ತೇನೆ ಅನ್ನೋದು ಹೇಳ್ತೇನೆ ನಿಮ್ಗೆ. ಇದು ಮಾಡಿ ಒಂದು ಚಮಚೆ ತುಪ್ಪ ಹಾಕ್ಯನು. ಆಮೇಲೆ ಈ ತುಪ್ಪ ಕರಗಿದ್ದರಿಂದ ಸಾಸ್ವೆ, ಆಮೇಲೆ ಒಂದು ಸ್ಪೂನ್ ಜೀರಿಗೆ, ಒಂದು ಚಕ್ಕೆ, ಲವಂಗ, ಮೆಣಸಿನ್ಕಾಳು ಸ್ವಲ್ಪ, ಆಮೇಲೆ ಗೋಡಂಬಿ ಇಷ್ಟು, ಶೇಂಗಾ ಬ್ಯಾಳೆ ಹಾಕೋದು. ಹಾಕತ್ತೀನಿ. ಇದು ಉಳ್ಳಾಗಡ್ಡಿ ಹಾಕಿದ್ದೇನೆ, ಹಸಿ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಅಲ್ಲದ ಪೇಸ್ಟ್, ಈ ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಬರೋ ಮಟ್ಟ ಈ ತುಪ್ಪದಾಗ ಫ್ರೈ ಮಾಡ್ಕೋಬೇಕು. ಆಮೇಲೆ ಕರಿಬೇವು ಒಂದು 4 ಹಸಿರು, ಬಂದು ಟೊಮೆಟೊ ಹಣ್ಣು, ಇದು ಪಾಲಕ ಒಂದು ಸೀಡ್ ಐತದು. ಇದನ್ನು ತುಪ್ಪದಾಗ ಫ್ರೈ ಮಾಡ್ಕೊಳ್ಳೋದು, ಹಸಿ ವಾಸನೆ ಹೋಗೋ ಮಟ್ಟ ಇದನ್ನು ಫ್ರೈ ಮಾಡೋದು. ಇಲ್ಲ ಹಸಿ ಕೊಬ್ಬರಿ ಒಂದು ಹೋಳಿನಷ್ಟ ಹಸಿ ಕೊಬ್ಬರಿ ಹಾಕ್ಬೇಕು. ಅದನ್ನು ಸ್ವಲ್ಪ ತುಪ್ಪದಾಗ ಹಿಂಗೆ ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ,
ಇವು 3 ಅರ್ಧ ಬಟ್ಲು ಹಚ್ಚಿದ ಇವು. ಇದಕ್ಕೆ 7 ಬಟ್ಟಲ್ದಷ್ಟು ನೀರು ಹಾಕಬೇಕು. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಕ್ಕಿ ಹಿಂಗೆ ಈ ಬಟ್ಟಲೆ 3 ಅರ್ಧ ಬಟ್ಲು ಅಕ್ಕಿ ಹಾಕೈತಿ, ಸಣ್ಣ ಬಟ್ಟಲೆ. ಇದಕ್ಕೆ 3 ಅರ್ಧ ಅಂದ್ರೆ 1 ಬಟ್ಲಿಗೆ 2 ಬಟ್ಲ ನೀರು ಹಾಕ್ಬೇಕು. ಅಂದರೆ 7 ಬಟ್ಲ ನೀರು ಹಾಕಬೇಕು. ಹಾಕಿ 2 ವಿಜಿಲ್ ಹೊಡಿಸ್ಬೇಕು. ಕೈ ಬಳಸಿ 1 2 3 4 5 6 7 ಬಟ್ಲ ನೀರು ಹಾಕ್ಯಾನ. ಇದೆಲ್ಲ 3 ಎಲ್ಲ ಥರ ಹಾಕೇಸಿ ಹಿಂಗೆ ಕೈ ಆಡಿಸಿ ಇದನ್ನು ಕುಕ್ಕರ್ ಸೀಟಿ ಹೊಡೆಸ್ಬೇಕು. ಇದು ಸ್ವಲ್ಪ ಹಸಿರು ಆಕತಿ. ಇದನ್ನು 2-3 ಸೀಟಿ ಹೊಡೆಸ್ಬೇಕು. ಪಾಲಕ್ ರೈಸ ಈ ಥರ ಆಗೈತೆ ನೋಡ್ರಿ. ನೀವು ಮಾಡಿ ನೋಡ್ರಿ, ಹೆಂಗಾಗೈತೆ ಹೇಳ್ರಿ. ಪಾಲಕ್ ರೈಸ್ ರೆಡಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪಾಲಕ್ ರೈಸ್ ಭಾಳ ರುಚಿಯಾಗಿರ್ತೈತಿ. ಮಾಡಿ ನೋಡಿರಿ. ಥ್ಯಾಂಕ್ ಯು.